ವೆಲ್ಕಮ್ ಟು ಎ ಡೇ ಇನ್ ಮೈ ಲೈಫ್ ಸೀರೀಸ್. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಯೋಗ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇವತ್ತೊಂದು ಪ್ರಾಜೆಕ್ಟ್ದು ಲುಕ್ ಟೆಸ್ಟ್ ಇತ್ತು. ಸೊ ಬೇಗ ಪಟ್ ಅಂತ ರೆಡಿಯಾಗಿ ಲುಕ್ ಟೆಸ್ಟ್ಗೆ ಹೊರಟೆ. ಅದೇನೋ ಗೊತ್ತಿಲ್ಲ, ಕಾರಲ್ಲಿ ಕೂದಿದ ತಕ್ಷಣ ನನಗೆ ಇಯರ್ಪಾಡ್ಸ್ ಹಾಕ್ಕೊಂಡು ಸಾಂಗ್ ಕೇಳಬೇಕು. ಎಷ್ಟೇ ನಾನು ಅವಾಯ್ಡ್ ಮಾಡಿದ್ರು ಅದಂತೂ ನಾನು ತಪ್ಸೋಕ್ಕಾಗಲ್ಲ. ನಮ್ಮ ಮನೆಯಿಂದ ಲೊಕೇಶನ್ಗೆ ಜಾಸ್ತಿ ದೂರ ಇರಲಿಲ್ಲ, ಬಟ್ ಆದರೆ ನಿಮಗೆ ಗೊತ್ತಲ್ವಾ ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗಿರುತ್ತೆ ಅಂತ. ಬಿಕಾಸ್ ಆಫ್ ಟ್ರಾಫಿಕ್ ಒಂದು ಸ್ವಲ್ಪ ಲೇಟ್ ಆಯಿತು. 1/2 ಅವರ್ ನಮಗೆ ಬೇಕಾಯಿತು ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ. ಸೊ ಅಲ್ಲಿಗೆ ಹೋಗಿ ಬೇಗ ಮೇಕಪ್, ಹೇರ್, ಕಾಸ್ಟ್ಯೂಮೆಲ್ಲ ಹಾಕ್ಕೊಂಡು ನಾನು ರೆಡಿ ಆದೆ. ಶಾರ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು. ಡೈರೆಕ್ಟರ್ ಸರಿ ಪರ್ಫೆಕ್ಟ್ ಅಂದರು. ಅದಾದಮೇಲೆ ಅವ್ರಿಗೆ ಇನ್ನೊಂದೊಂದು ಲುಕ್ಕಲ್ಲಿ ಬೇಕಿತ್ತು. ಸೊ ಮತ್ತೆ ಬೇರೆ ಒಂದು ಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ಲುಕ್ ಟೆಸ್ಟ್ ಕೊಟ್ಟೆ. ಅದು ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನೇನು ಅಂದ್ಕೊಂಡಿದ್ನೋ ಅದಕ್ಕಿಂತ ತುಂಬ ಬೇಗನೆ ಲುಕ್ ಟೆಸ್ಟ್ ಮುಗಿದೋಯ್ತು. ಎಲ್ರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟೆ. ತುಂಬ ಹೊಟ್ಟೆ ಹಸಿತಿತ್ತು. ಮನೆಯಿಂದನೇ ಬಿಸಿ ಬಿಸಿ ಗೆಣಸು ತೊಗೊಂಬಂದಿದ್ದೆ. ಸೊ ಆನ್ ದ ವೇ ಹೋಗ್ತಾ ಗಾಡೀಲಿ ಗೆಣಸು ತಿನ್ಕೊತಾ ಮನೆಗೆ ಹೋದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೊರಿಯನ್ ಸೀರೀಸ್ ವೆನ್ ಲೈಫ್ ಗಿವ್ ಯು ಟ್ಯಾಂಗ್ರಿನ್ಸ್ ಅನ್ನೋ ಒಂದು ಸೀರೀಸನ್ನು ನೋಡಿದೆ. ನೀವು ಕೂಡ ಏನಾದ್ರೂ ಜಾಸ್ತಿ ಕೊರಿಯನ್ ಸೀರೀಸ್ ನೋಡ್ತಿದ್ರೆ ವೆನ್ ಲೈಫ್ ಗಿವ್ ಯು ಟ್ಯಾಂಗ್ರಿನ್ಸ್ ಅಂತ ನೋಡಿ. ತುಂಬ ಚೆನ್ನಾಗಿದೆ ಸೀರೀಸು, ಸೂಪರಾಗಿದೆ. ರೀಸೆಂಟಾಗಿ ಇದು ಬಂದಿರೋದು. ಈವ್ನಿಂಗ್ ಸ್ಕಿನ್ ಕೇರ್ ಮಾಡಿ ನನ್ನ ಒಂದು ಮೆಡಿಟೇಷನ್ ರುಟೀನ್ ಕಂಪ್ಲೀಟ್ ಮಾಡಿ ನೈಟ್ಗೆ ಒಂದು ವೆಜಿಟೇಬಲ್ ಸ್ಯಾಲಡ್ ನಾನೇ ಇದನ್ನು ಪ್ರಿಪೇರ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆ್ಯಂಡ್ ದೆನ್ ನೈಟ್ ಮತ್ತೆ ಒಂದು ಸ್ವಲ್ಪ ಸೀರೀಸ್ ನೋಡಿ ಒಳ್ಳೆ ನಿದ್ದೆ ಮಾಡಿದೆ.